ನೀನಿನ್ನ ಮಲಗಿಲ್ವಾ? ಪ್ರಿಯಾ, ಇದೇನಿದು ಸಂಜಯ್ ಜೊತೆ ಬಂದಿದ್ಯಾ? ಅದು ಅಜ್ಜಿ, ಇವತ್ತು ಬಸ್ ಬರಲೇ ಇಲ್ಲ, ತುಂಬ ಲೇಟ್ ಆಗೋಗಿತ್ತು. ಅಷ್ಟೇ ಅಲ್ಲದೆ ಅಲ್ಲಿ ಯಾರೋ ಕುಡ್ಕ ತುಂಬ ತೊಂದರೆ ಕೊಡ್ತಾ ಇದ್ದ. ಸಂಜಯ್ ಅವರೇ ಬಂದು ಹೆಲ್ಪ್ ಮಾಡಿದ್ದು. ಅವರೇ ಡ್ರಾಪ್ ಮಾಡ್ತೀನಿ ಅಂದು, ಅದಕ್ಕೆ ಬಂದೆ. ಎಲ್ಲ ಸರಿಮ್ಮ, ಆದರೆ ಅವನ ಜೊತೆ ತೀರ ಸಲಿಗೆ ಚೆನ್ನಾಗಿರಲ್ಲ. ಅಜ್ಜಿ, ಸಲಿಗೆ ಎಲ್ಲ ಏನಿಲ್ಲ, ನಾವಿಬ್ರು ಫ್ರೆಂಡ್ಸ್ ಅಷ್ಟೇ. ನೀನು ತಪ್ಪು ಮಾಡಿದ್ಯಾ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇದರಿಂದ ಮುಂದೆ ತೊಂದರೆ ಆಗದೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ ಎಂತೆಂಥ ಜನ ಇರ್ತಾರೆ ಅಂತ ನಿನಗಿನ್ನೂ ಗೊತ್ತಿಲ್ಲ. ಅದರಲ್ಲೂ ಸಂಜಯ್ ಅಂತೂ ನಂಬಿಕೆಗೆ ಯೋಗ್ಯ ಆಗಿರೋ ವ್ಯಕ್ತಿ ಅಲ್ವೇ ಅಲ್ಲ. ಸಾರಿ ಅಜ್ಜಿ. ಅಲ್ಲ ರಿಯಾ, ನೀವಿಬ್ಬರು ಫ್ರೆಂಡ್ಸ್ ಇರ್ಬೋದು, ಆದರೆ ಈ ರೀತಿ ಅತಿಯಾಗಿ ಓಡಾಡ್ತಾ ಇದ್ದರೆ ನೋಡಿದ ಜನ 100 ಮಾತಾಡ್ತಾರೆ. ನಿನಗೆ ಗೊತ್ತಲ್ವಾ ಅವನ ನಿಧಿನ ಯಾವ ರೀತಿ ಹಾಸ್ಪಿಟ್ಲಿಂದ ಆಚೆ ಹಾಕ್ದ ಅಂತ. ಮಾತು ಮನೆ ಕೆಡಿಸ್ತು ಅನ್ನೋದು ಸುಳ್ಳಲ್ಲಮ್ಮ. ಅದರಲ್ಲೂ ಸಂಜಯನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ತನ್ನ ಸ್ವಾರ್ಥಕ್ಕೋಸ್ಕರ ಅವನು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾನೆ. ಅವನಿಂದ ನೀನು ದೂರ ಇದ್ದರೆ ನಿಂಗೆ ಒಳ್ಳೇದು ಕಂದ. ಆಯ್ತಜ್ಜಿ, ಇನ್ನು ಮುಂದೆ ಕೇರ್ಫುಲ್ ಆಗಿರ್ತೀನಿ. ಓಕೆ. ನನ್ನಾಸೆಯ ಹೂವಿ ಬೆಳದಿಂಗಳ ಚೆಲುವಿ ನಿನ್ನೊಲವಿಗೆ ಸೋತೆನು ಬಂದೆನು ನಾ. ಇವತ್ತಪ್ಪ ಅಂತಾನು ನೋಡಲ್ಲ. ಯಾಕೆ ಹೀಗೆ ಮಾಡಿದ್ರಿ? ಏನ್ ಮಾಡಕ್ ಹೀಗಾಯ್ತು ಅಂತ ನನಗೆ ಗೊತ್ತಾಗ್ಬೇಕು. ಎಷ್ಟು ಸಲ ಹೇಳಿದ್ದೀನಿ ನನ್ನ ಲೈಫ್ ಜೊತೆ ಆಟ ಆಡಬೇಡಿ ಅಂತ. ಇವತ್ತಂತೂ ನನ್ನ ಸುಮ್ಮನೆ ಬಿಡಲ್ಲ. ಏನ್ ಮಾಡಿದ್ರಿ ಹೇಳಿ? ಏನ್ ಮಾಡಿದ್ರಿ ಹೇಳಿ? ಕರ್ಣ, ಏನ್ ಮಾಡಿದ್ರಿ? ಕರ್ಣ, ಯಾಕೆ ಹೀಗೆಲ್ಲ ಆಡ್ತಾ ಇದೀಯ? ನನ್ನ ಬಿಡು. ಕರ್ಣ ಬಿಡಿ ಅವ್ರನ್ನ. ಇವತ್ತಂತೂ ಏನೇ ಆದ್ರೂ ನನ್ನ ಬಿಡಲ್ಲ. ಕರ್ಣ ಪ್ಲೀಸ್. ಏನ್ ಮಾಡಿದ್ರಿ ಹೇಳಿ? ಕರ್ಣ, ಅದೇನೇ ಇದ್ರು ಕೂತ್ ಮಾತಾಡೋಣ, ಬಿಡು. ಈಗ ಹೇಳಿ, ಏನಾಯ್ತು? ಅದೇನು ನನಗೆ ಗೊತ್ತಾಗ್ತಾ ಇಲ್ಲ. ಹೇಳಿದ್ರೆ ಹೇಳ್ತಾ ಇಲ್ಲ. ನಾನೇನ್ ಮಾಡ್ದೆ ಕಾರಣ? ನಾನೇನಾದ್ರು ತಪ್ಪು ಮಾಡಿದ್ರೆ ಹೇಳು, ಖಂಡಿತವಾಗಿ ತಿದ್ಕೋತೀನಿ. ನೋಡು, ನಾನು ಗಿಡವಾಗಿ ಬಗ್ದೇ ಇರ್ಬೋದು, ಆದ್ರೆ ಮರವಾಗಿ ಬಗ್ತೀನಪ್ಪ. ಅದ್ಬಿಟ್ಟು ನೀನು ಈಗ ಸಿಟ್ಟಾಗಿ ಈ ಥರ ಎಲ್ಲ ಆಡ್ತಾ ಇದ್ರೆ ನನಗೆ ಹೇಗೆ ಗೊತ್ತಾಗಬೇಕು? ಹೇಳು ಕರ್ಣ, ಏನೇ ಮಿಸ್ಟೇಕ್ ಆದ್ರೂ ಸರಿ ಮಾಡೋಣ. ಅದೇನು ಅಂತ ಹೇಳು. ಇನ್ನೋಡ್ ಕರ್ಣ, ನನ್ನ ಶತ್ರು ಥರ ನೋಡಬೇಡ. ರಕ್ತ ಹಂಚ್ಕೊಳ್ತಾ ಇದ್ರು ನಾನು ನಿಮ್ಮಪ್ಪನೇ ಅಲ್ವಾ? ನಿಮ್ನ ಅಲ್ಲ, ಏನಾಗಿರ್ಬೋದು? ನಿನ್ನ ಸಿಟ್ಟು ಶಕ್ತಿ ಅಲ್ಲ ಕಣ, ಅಸಹಾಯಕತೆ. ಮಾಡ್ಕೋತಾ ಇರು, ಇನ್ನೂ ಮಾಡ್ಕೋತಾ ಇರು. ತೊಟ್ಟಿನ ನಮ್ಮ